ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ಸೆಪ್ಟೆಂಬರ್ ಕ್ರಾಂತಿಯ ಮಾತನಾಡ್ತಿದ್ದಂತಹ ರಾಜಣ್ಣ ಇವತ್ತು ಸಚಿವ ಸಂಪುಟದಿಂದ ಔಟ್ ಆಗಿದ್ದಾರೆ. ಅದು ಕೂಡ ರಾಜಣ್ಣನವರಿಂದ ಬಲವಂತವಾಗಿ ಒಂದು ರಾಜೀನಾಮೆಯನ್ನ ಪಡೆಯಲಾಗಿದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಈ ಒಂದು ರಾಜಣ್ಣನವರ ರಾಜೀನಾಮೆ ಹಿಂದೆ ಸೂಪರ್ ಸಿಎಂ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಒಂದು ಪ್ರಯತ್ನ ಬಹುದೊಡ್ಡ ಒಂದು ಫಲವನ್ನು ಕೊಟ್ಟಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು, ಕಾಂಗ್ರೆಸ್ನ ಬಣ ರಾಜಕಾರಣದಲ್ಲಿ ಇವತ್ತಿನ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರ ಬಣದ ಕೈ ಮೇಲಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರನ್ನ ಕೆರಳಿಸಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದೀಗ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದು ಸದಾ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾ ಇದ್ದಂತಹ ಒಬ್ಬ ಸಚಿವನನ್ನ ಉಳಿಸಿಕೊಳ್ಳೋದರಲ್ಲಿ ಮುಖ್ಯಮಂತ್ರಿಗಳು ಸಂಪೂರ್ಣ ವಿಫಲರಾಗಿದ್ದು, ಇದೀಗ ಸಿದ್ದರಾಮಯ್ಯನವರ ವಿರುದ್ಧ ಅವರ ಆಪ್ತ ಬಳಗ ತಿರುಗಿ ಬಿದ್ದಿದೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದ್ರೆ ಕೆ.ಎನ್. ರಾಜಣ್ಣನವರ ರಾಜೀನಾಮೆಯ ಪರಿಣಾಮ ಏನಾಗಬಹುದು? ಸ್ನೇಹಿತರೆ, ಪದೇ ಪದೇ ರಾಜಣ್ಣ ಏನು ಸೆಪ್ಟೆಂಬರ್ ಕ್ರಾಂತಿಯ ಮಾತನಾಡ್ತಾ ಇದ್ರು, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಅಲ್ಲ ಆಗಸ್ಟ್ ಕ್ರಾಂತಿ ಆಗೇ ಆಗುತ್ತೆ ಎನ್ನುವ ಒಂದು ಪಕ್ಕಾ ಮಾಹಿತಿಗಳು ಸಿಗ್ತಾ ಇದ್ದು, ರಾಜಣ್ಣನವರ ಬೆನ್ನಿಗೆ ನಿಂತು ಇನ್ನೆಷ್ಟು ಸಚಿವರು ರಾಜೀನಾಮೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಮೂಲಕ ಸಿದ್ದು ಸಂಪುಟದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರ ಈ ತೀರ್ಮಾನಕ್ಕೆ ಕಾರಣ ಏನು? ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ನಲ್ಲಿ ಆಗಸ್ಟ್ ಕ್ರಾಂತಿ ಯಾವ ರೀತಿ ಆಗುತ್ತೆ ಒಂದ್ಸರಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೇರ ನುಡಿಯ ಸಹಕಾರಿ ಸಚಿವ ಕೆ.ಎನ್. ರಾಜಣ್ಣ ಇವತ್ತು ಅನಿವಾರ್ಯವಾಗಿ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣನವರ ಮಂತ್ರಿ ಸ್ಥಾನ ಕೈತಪ್ಪೋದಕ್ಕೆ ಪ್ರಮುಖ ಕಾರಣ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸೂಪರ್ ಸಿಎಂ ಎಂದೇ ಕುಖ್ಯಾತಿಯನ್ನ ಪಡೆದಿರತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ. ಯಾವಾಗ ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಶಾಸಕರ ಒಂದು ಮೀಟಿಂಗ್ ಅನ್ನ ಮಾಡಿದ್ರು, ಆ ಒಂದು ಮೀಟಿಂಗ್ ನಂತರ ಸಚಿವರ ಸಭೆಯನ್ನು ಕೂಡ ಈ ಸುರ್ಜೇವಾಲಾ ಕರೆದಿದ್ರು. ಅಂತ ಒಂದು ಸಭೆಗೆ ಕೆ.ಎನ್. ರಾಜಣ್ಣ ಭಾಗವಹಿಸದೆ ವಿದೇಶ ಪ್ರವಾಸಕ್ಕೆ ಹೋಗೋದ್ರ ಮೂಲಕ ಸುರ್ಜೇವಾಲಾ ಅವರಿಗೆ ನೇರವಾದ ಸವಾಲನ್ನ ಎಸ್ತಿದ್ರು. ಅದಷ್ಟೇ ಅಲ್ಲದೆ ಯಾವಾಗ ಸುರ್ಜೇವಾಲಾ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಅನ್ನುವ ಮಾಹಿತಿಯನ್ನ ರಾಜ್ಯದ ವಿರೋಧ ಪಕ್ಷಗಳು ಹೊರಹಾಕಿದ್ವು, ಆ ಸಂದರ್ಭದಲ್ಲಿ ನೇರವಾಗಿ ರಾಜಣ್ಣವರು ಸುರ್ಜೇವಾಲಾ ನಮ್ಮ ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಶಾಸಕರ ಸಭೆಯನ್ನ ಮಾಡಲಿ, ಸಚಿವರ ಸಭೆಯನ್ನ ಮಾಡಲಿ, ಆದರೆ ಅಧಿಕಾರಿಗಳ ಮಟ್ಟದ ಸಭೆಯನ್ನ ಮಾಡೋದಕ್ಕೆ ಸುರ್ಜೇವಾಲಾ ಯಾರು ಅನ್ನುವ ಪ್ರಶ್ನೆಯನ್ನ ರಾಜಣ್ಣ ಹಾಕಿದ್ರು. ಇಷ್ಟೆಲ್ಲ ರಾಜಣ್ಣ ಮಾತಾಡ್ತಿದ್ದಂತಹ ಸಂದರ್ಭದಲ್ಲಿ ಸುರ್ಜೇವಾಲಾ ರಾಜಣ್ಣನವರ ವಿರುದ್ಧ ಕೆಂಡಾಮಂಡಲರಾಗಿದ್ರು. ಆ ಒಂದು ಸಂದರ್ಭದಲ್ಲಿಯೇ ದೆಹಲಿಗೆ ಹೋಗಿ ರಾಜಣ್ಣನವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಒಂದು ಶಿಫಾರಸನ್ನ ಎಐಸಿಸಿ ನಾಯಕರಿಗೆ ಮಾಡಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಆದರೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಕೆ.ಎನ್. ರಾಜಣ್ಣನವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹಿಂದೆ ಮುಂದೆ ನೋಡಿತ್ತು. ಅದಾದ ನಂತರ ರಾಜಣ್ಣ ಮೊನ್ನೆ ತಾನೇ ಮಾಡ್ಕೊಂಡಂತಹ ಒಂದು ದೊಡ್ಡ ಎಡವಟ್ಟು, ತಮ್ಮ ನಾಯಕನಿಗೆ ಗುಲಾಮನಾಗಿರ್ಬೇಕಾಗಿದ್ದಂತಹ ರಾಜಣ್ಣ ಯಾವಾಗ ಈ ಮತಗಳ್ಳತನದ ವಿರುದ್ಧ ತಮ್ಮ ಪಕ್ಷದ ವಿರುದ್ಧವೇ ತಿರುಗಿ ಬಿದ್ರೋ, ಅದೇ ಒಂದು ವಿಚಾರವನ್ನ ನೆಪ ಮಾಡಿಕೊಂಡು ರಾಜಣ್ಣನವರ ವಿರುದ್ಧ ಯಾವುದೇ ಒಂದು ಭ್ರಷ್ಟಾಚಾರದ ಗುರುತರ ಆರೋಪ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಇವತ್ತು ಮುಖ್ಯಮಂತ್ರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ರಾಜಣ್ಣನವರ ರಾಜೀನಾಮೆಯನ್ನ ಪಡೆದಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಬಣಕ್ಕೆ ಬಹುದೊಡ್ಡ ಸಂತೋಷವನ್ನ ತಂದಿಟ್ಟಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ. ಈ ನಡುವೆ ಸಿದ್ದರಾಮಯ್ಯ ತನ್ನ ಪರಮಾಪ್ತನನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವ ಕೊನೆ ಹಂತದ ಪ್ರಯತ್ನ ಏನೆಲ್ಲ ಮಾಡಿದ್ರು, ಆ ಪ್ರಯತ್ನ ಯಾವುದೂ ಕೂಡ ಕೈಗೂಡಲಿಲ್ಲ. ಇನ್ನೊಂದು ಕಡೆ ರಾಜಣ್ಣ ತನ್ನ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕಾಗಿತ್ತು. ಆದರೆ ಸ್ವತಃ ಸಿದ್ದರಾಮಯ್ಯನವರ ವಿರುದ್ಧ ಮುನ್ಸ್ಕೊಂಡಿದ್ದಂತಹ ರಾಜಣ್ಣ ಆ ವಿಧಾನಸಭೆಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೆಂಕಟೇಶಯ್ಯನವರ ಕೈಗೆ ತಮ್ಮ ರಾಜೀನಾಮೆಯನ್ನ ಪತ್ರವನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಸಿದ್ದರಾಮಯ್ಯನವರನ್ನ ರಾಜಣ್ಣ ಭೇಟಿ ಆಗೋದಿಲ್ಲ. ಬದಲಾಗಿ ಅವರ ಪುತ್ರ
ವಿಧಾನ ಪರಿಷತ್ನ ಸದಸ್ಯರು ಆಗಿರ್ತಕ್ಕಂಥ ರಾಜೇಂದ್ರ ಅವರು ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾರೆ. ಸಿದ್ದರಾಮಯ್ಯ ಆ ಸಂದರ್ಭದಲ್ಲಿ ತಾನು ಅಸಹಾಯಕನಾಗಿದ್ದೀನಿ, ನಿಮ್ಮ ತಂದೆಯವರನ್ನ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವ ಒಂದು ಬೇಸರದ ಮಾತುಗಳನ್ನು ರಾಜೇಂದ್ರ ಅವರ ಎದುರಿಗೆ ಆಡಿದರು ಅನ್ನುವ ಮಾತುಗಳು ಈಗ ಕಾಂಗ್ರೆಸ್ ಮೂಲಗಳಿಂದ ಕೇಳಿ ಬರ್ತದೆ. ಇಷ್ಟು ಬೆಳವಣಿಗೆಗಳ ನಡುವೆ ಇದೀಗ ರಾಜ್ಯಪಾಲರು ಸಹ ರಾಜಣ್ಣನವರ ರಾಜೀನಾಮೆಯನ್ನು ಅಂಗೀಕರಿಸಿದರೆ. ಹಾಗಾದ್ರೆ ರಾಜಣ್ಣನವರ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನಾಗುತ್ತಾ? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಬರ್ತಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ರಾಜಣ್ಣನವರನ್ನ ಪಕ್ಷದಿಂದ ಶೀಘ್ರದಲ್ಲಿ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವ ಒಂದು ಮಾತುಗಳು ಕೂಡ ಸ್ಪಷ್ಟವಾಗಿ ಕೇಳಿ ಬರ್ತದೆ. ರಾಜಣ್ಣನವರು ತನ್ನ ರಾಜೀನಾಮೆ ಕೊಟ್ಟು ಹೊರಬಂದ ನಂತರ ತಮ್ಮ ಜಿಲ್ಲೆಯವರೇ ಆಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರನ್ನ ಭೇಟಿ ಆಗ್ತಾರೆ. ತಮ್ಮ ಸಮುದಾಯದ ನಾಯಕನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಶಿವರಾಜ್ ತಂಗಡಗಿ ಜೊತೆಗೂ ಕೂಡ ಒಂದು ಸುದೀರ್ಘವಾದ ಮಾತುಕತೆಯನ್ನ ರಾಜಣ್ಣನವರು ನಡೆಸ್ತಾರೆ. ಈ ಒಂದು ವಿಧಾನಸೌಧದ ಮೊಗಸಾಲೆಯ ಒಂದು ಪಡಸಾಲೆಯಲ್ಲಿ ನಡೆದಂತಹ ಈ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಇನ್ನಷ್ಟು ಪ್ರಮುಖ ಸಚಿವರು ಇದೀಗ ರಾಜೀನಾಮೆ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು, ಸೆಪ್ಟೆಂಬರ್ನಲ್ಲಿ ಏನು ಕಾಂಗ್ರೆಸ್ನಲ್ಲಿ ಕ್ರಾಂತಿ ನಡೆಯುತ್ತೆ ಅನ್ನುವ ಮಾತನ್ನ ಪದೇ ಪದೇ ರಾಜಣ್ಣ ಹೇಳ್ತಾ ಇದ್ರು. ಆ ಕ್ರಾಂತಿ ಸೆಪ್ಟೆಂಬರ್ ಅಲ್ಲೇ ನಡೆಯೋದಿಲ್ಲ, ಇದೇ ತಿಂಗಳು ಅಂದ್ರೆ ಆಗಸ್ಟ್ ನಲ್ಲಿ ಬಹುದೊಡ್ಡ ಅಲ್ಲೋಲ ಕಲ್ಲೋಲ ಕಾಂಗ್ರೆಸ್ನಲ್ಲಿ ಆಗುತ್ತೆ ಅನ್ನುವ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ. ರಾಹುಲ್ ಗಾಂಧಿ ಅವರ ವಿರುದ್ಧ ಈ ಮತಗಳ್ಳತನದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ರಾಜಣ್ಣ. ಅದೇ ಒಂದು ಕಾರಣವನ್ನ ನೆಪವಾಗಿಟ್ಕೊಂಡು ಇದೀಗ ನೇರ ನುಡಿಯ ರಾಜಣ್ಣನವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಿರ್ತಕ್ಕಂಥದ್ರ ವಿರುದ್ಧ ಇದೀಗ ಸಿದ್ದು ಬಣ ಸಿಡಿದೇಳುವ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾದ ಟಕ್ಕರನ್ನ ಕೊಡಬೇಕು ಅನ್ನುವ ಒಂದು ಮನಸ್ಥಿತಿಗೆ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಬಣ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತದೆ. ಈಗಾಗಲೇ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಹಾಗೇನೆ ಇನ್ನಿತರ ಪ್ರಮುಖ ಸಚಿವರು ಈ ರಾಜಣ್ಣನವರ ರಾಜೀನಾಮೆಯ ಕುರಿತು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದು, ತಾವು ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು, ಇಲ್ಲದೆ ಹೋದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಕುಂದುತ್ತಾ ಬರುತ್ತೆ ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದು, ಕಾಂಗ್ರೆಸ್ನ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ದಲಿತ ಸಮುದಾಯದ ಇಬ್ಬರು ಸಚಿವರು ಈಗ ಸಚಿವ ಸ್ಥಾನವನ್ನು ಕಳ್ಕೊಂಡಿರೋದು. ಅದರಲ್ಲೂ ಕೂಡ ಎಸ್.ಟಿ. ಸಮುದಾಯಕ್ಕೆ ಸೇರಿದ ಇಬ್ಬರೂ ಸಚಿವರನ್ನ ಈಗ ಸಚಿವ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ದಲಿತ ನಾಯಕರಿಗೆ ಬಹುದೊಡ್ಡ ಒಂದು ಆಘಾತವನ್ನು ತಂದಿಟ್ಟಿದೆ ಅನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಸ್ನೇಹಿತರೆ, ಇನ್ನೆರಡು ಮೂರು ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಆ ಮೂಲಕ ಸಿದ್ದು ಬಣ ಸಂಪೂರ್ಣವಾಗಿ ತನ್ನ ಕಾಂಗ್ರೆಸ್ನ ಹೈಕಮಾಂಡ್ನ ವಿರುದ್ಧ ತಿರುಗಿ ಬೀಳುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು, ಆ ಸೆಪ್ಟೆಂಬರ್ ಕ್ರಾಂತಿಯ ಬದಲಾಗಿ ಅಕ್ಟೋಬರ್ ಕ್ರಾಂತಿ ರಾಜ್ಯದಲ್ಲಿ ಆಗೇ ಆಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ. ಒಂದು ಹಂತಕ್ಕೆ ಸಿದ್ದರಾಮಯ್ಯ ಬಣದ ಒಂದು ಶಕ್ತಿ ಕುಂದಿಸುವ ಪ್ರಯತ್ನಕ್ಕೆ ಸುರ್ಜೇವಾಲಾ ಅವರ ಜೊತೆ ಕೂಡಿ ಡಿ.ಕೆ. ಶಿವಕುಮಾರ್ ಏನೆಲ್ಲ ತಂತ್ರಗಳನ್ನ ಮಾಡ್ತಾ ಇದ್ದಾರೆ, ಆ ತಂತ್ರದಲ್ಲಿ ಒಂದು ಮಟ್ಟಿನ ಯಶಸ್ಸನ್ನು ಕೂಡ ಡಿ.ಕೆ. ಶಿವಕುಮಾರ್ ಪಡ್ಕೊಂಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಶಾಕ್ ಅನ್ನು ಕೊಡಬೇಕು, ಡಿ.ಕೆ. ಶಿವಕುಮಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರವನ್ನು ಎಣಿಬೇಕು ಅನ್ನುವ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಬಣ ಬಂದಿದ್ದು, ಶೀಘ್ರದಲ್ಲೇ ಒಂದು ಸಭೆಯನ್ನು ನಡೆಸೋದ್ರ ಮೂಲಕ ಸಂಪುಟದ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಮುಖ ಸಚಿವರು ರಾಜೀನಾಮೆಯನ್ನು ನೀಡ್ತಾರೆ ಎನ್ನುವ ಒಂದು ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇದ್ದಾವೆ. ಸ್ನೇಹಿತರೆ, ಒಂದು ವೇಳೆ ಈ ರೀತಿಯ ಬೆಳವಣಿಗೆ ಕಾಂಗ್ರೆಸ್ ಪಾಳೆಯದಲ್ಲಿ ಆಗಿದ್ದೇ ಆದರೆ ಅದು ದೊಡ್ಡ ಮಟ್ಟದ ಕ್ರಾಂತಿಗೆ ಕಾರಣವಾಗುತ್ತೆ. ಆ ಮೂಲಕ 138ಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಸುಭದ್ರತೆಯಲ್ಲಿ ಇದೆ ಅನ್ನುವ ಮನೋಭಾವನೆ ಇರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವ ಕ್ಷಣದಲ್ಲಿ ಬೇಕಾದರೂ ಪತನ ಆಗ್ಬೋದು ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದ್ದು, ಬಿಜೆಪಿಯ ನಾಯಕರು ಕೂಡ ಇದೇ ಒಂದು ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಸ್ನೇಹಿತರೆ, ಇನ್ನೊಂದೆರಡು ಮೂರು ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನೆಲ್ಲ ಸ್ಫೋಟಕ ಬೆಳವಣಿಗೆಗಳು ನಡೀಬಹುದು. ಆ ಮೂಲಕ ಸುಭದ್ರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಪತನ ಆಗುತ್ತಾ, ಪತನ ಆಗೋದ್ರ ಮೂಲಕ ರಾಜ್ಯದ ವಿಪಕ್ಷಗಳು ಯಾವ ರೀತಿಯ ಒಂದು ಕಾರ್ಯತಂತ್ರವನ್ನ ಎಣಿತವೆ,
ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟ ಆಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.